ಹೆಂಡತಿನ ನನಗೆ ಕಾಡಾಕಂತಾಳ. ಏನು ಹೇಳಿದ್ರು ಹಿಂಗೆ ಕೆಟ್ಟ ಮಂಡ್ ಹಿಡಿಯೋದು, ಯಾಕಡೆ ಮಾತಾಡೋದು, ಮಕ್ಕಳು ಕಡ್ದಂಗೆ ಮಾತಾಡೋದು. ಆಕಿ ಸಂಬಂಧಿಗೆ ಏನು ಮಾಡಲಿ ಅನ್ನಂಗೆ ಆಗೈತೆ ಮಾಡಕ್ಕೆ. ಎಲ್ಲಿ ಈ ಹುಡುಗನ ಸಮಾಧಾನಕ್ಕೆ ಐತಿ ಇವನ ತಾಳ್ಮೆನ ಎಲ್ಲಿ ಪರೀಕ್ಷೆ ಮಾಡಾಕತ್ತಾಳ ಅನ್ಸಬಿಟ್ಟೈತೆ ನನಗಂತೂ. ಆ ಹುಡುಗರ ಎಷ್ಟು ಸಮಾಧಾನ ತಗೊಳಕತ್ತೈತೆ, ಆ ಹುಡುಗನ ಆ ಕಡೆ ಕಿಮ್ಮತ್ತಿಲ್ಲ ಮಾತಾಡಕತ್ತಾಳ. ಇವ ಆಗಿದ್ದಾಗಿತ್ತು ಹೋಗಿದ್ದು ಮಾಡಕ್ಕೆ ಯಾಕೆ ಹಿಂಗೆ ಮಾಡಾಕತ್ತಿದ್ದಾಳ? ನೀನಾರ ಒಂದಿಟ್ಟು ಹೇಳಾಕಿಗೆ ಒಂದಿನ ಬಂದು ಅಯ್ಯಯ್ಯ ಹಡ್ದಾಕಿ ನೀನು ಮಾತಾಕಿ ಕೇಳವಲ್ಲ, ಇನ್ನ ಮದಕ್ಕನ ಮಾತು ಕೇಳ್ತಾಳನ? ಹೋದಲ್ಲ ಮದಕ್ಕ? ವಾ ಒಂದಿಟ್ಟು ಸುಮ್ಮನೆ ಇರ್ಲಿ ಚಂದ್ರಿ, ಎದಕ್ಕೆ ಮಾತಾಡ್ತಿಲಿ ಮುಂದ ನೀವು ಸುಮ್ಮನಿರು. ನಾ ಏನಾರ ಹಂಗ ಅಂದೇನು? ಸುಮ್ಮನಿರು, ಏನೋ ಒಂದಿಟ್ಟು ಸಂಕಟ ಹೇಳ್ಕೊಳಾಗುತ್ತಾಳ, ನೀ ಅದಕ್ಕೆ ನಡುವ ಇವ ಏನು ಮಾತಾಡ್ತಿಲಿ ಚಂದ್ರಿ? ಹಂಗಲ್ಲ ಒಂದಕ್ಕೆ ಮತ್ತೆ ಆಕಿ ನೋಡ ಹ್ಯಾಂಗೆ ಮಾತಾಡ್ತಾಳ ಪಾಪ. ನನಗೆ ಹಟ್ಟು ಉರಿತವ ಅದ ನಮಕ್ಕ ಹಂಗೆ ಮಾತಾಡಿದ್ ನೋಡಿ ಮದಕ್ಕ, ಮತ್ತು ಅದಕ್ಕೆ ಹಂಗಂದು ಆತು ಬಿಡು, ಬುದ್ಧಿ ಹೇಳೋಣಂತ ಅದಕ್ಕೇನು ಹೇಳನ್ ಬಿಡುತ್ತ ನಮಕ್ಕ, ಅದಕ್ಕೇನಂತ ಅದಕ್ಕೆ ಹೇಳ್ತಾಳ. ಏ ಚಂದ್ರಿ ಸುಮ್ಮನೆ ನಿಂದ್ರಿ, ನಾ ಎಲ್ಲ ಮಾತಾಡ್ತೀನಿ. ಆತ್ ಮದಕ್ಕೆ ಮಾತಾಡ ನೋಡ್ದ ನಮ್ಮ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆಕಿದ ಮನಸ್ಸಿಗೆ ಆಗಿದ್ದ ಗಾಯ ನೋವು ಇನ್ನೂ ಮಾದಿಲ್ಲ. ಆಕಿನ್ನ ಅದು ಇವ್ರು ಕೊಟ್ಟಿರೋ ಟಾರ್ಚರ್ ನೋವ್ನ್ಯಾಗ ಅದಾಳ. ಅದು ಗಾಯ ಮಾರ್ಬೇಕಂದ್ರೆ ಆಕಿ ಕೂಸಿನ ಹಡಿಯೋದು ಇವನ ಮ್ಯಾಗ ಬರೋವರೆಗೂ ಆ ಸಿಟ್ಟು ಅಂತ ಆಕಿ ಗೆಳೆಯಂಗಿಲ್ಲ. ಸಿಟ್ಟು ಯಾವಾಗ ಹಿಡಿತೈತೆ ಅಂದ್ರೆ ಇವನ ಮ್ಯಾಲೆ ಆಕಿಗೆ ಬರಾಸ ಬರ್ಬೇಕು. ಇವ ನನ್ನ ಚಲೋ ಆಗ್ಯಾನ, ನನ್ನ ಚಲೋ ನೋಡ್ಕೋತಾನ ಅಂತಂದು ಆಕಿಗೆ ಬರಾಸ ಬರೋವರೆಗೂ ಆಕಿ ಸಿಟ್ಟು ಕಡಿಮೆ ಮಾಡ್ಕೊಳಂಗಿಲ್ಲ. ಎಲ್ಲರ ಮ್ಯಾಗ ಹಿಂಗೆ ಚೀರಾಡೋದು ಒದರಾಡೋದು ತಡ ಮಾತಾಡೋದು ನಿಲ್ಸಂಗಿಲ್ಲ ಆಕಿ. ಯಾಕಂದ್ರೆ ಆಕಿಗೆ ಮನಸ್ಸಿಗೆ ಗಾಯನ ಆಟಾಗೈತಿ. ನಾನು ಅಂತೀನಿ ನೀ ಅಂತೀವಿ ಯಾಕೆ ಹಿಂಗೆ ಮಾತಾಡ್ತಾಳ ಅಂತಂದು. ಖರೆ ಅಂದರೆ ಆಕಿ ಜಾಗದಾಗಿದ್ದಿದ್ದು ನಾವು ಆಕಿಗೆ ಗೊತ್ತು. ಈಗ ನಾವು ಅಲ್ಲಿಲ್ಲ, ಆಕಿಗೆ ಏನಾಗೈತೆ ಮಾನಸಿಕ ನೋವು, ದೈಹಿಕ ನೋವು ಆಕಿ ಬಾಯಿಲೆ ಹೇಳಿದಟ್ಟ ಕೇಳಿ ಖರೆ ಅನ್ಭೋಗಿಸ್ತೈಕೆ ಅಂದ್ರೆ ಆಕಿ ಇರ್ತಾಳೆ. ಅದಕ್ಕೆ ಏನು ತಾಪೇರೈತೆ ಅದನ್ನ ಏನು ಮನಸ್ಸಿಗೆ ತೊಗೊಂಡೈತೆ ಏನು ಯಾರಿಗೆ ಬರ್ತದ ನಮ್ಮ? ನೀನು ಆಕಿ ಕೊಟ್ಟಾಗ ಹಂಗನ ಸೆಟ್ ಹೊಡೆದು ನಿಂತು ಹುಯ್ಯ ಅನ್ನಕ್ಕೆ ಹೋಗ್ಬೇಡ. ಬಸರಿದ್ದ ಹೆಣ್ಮಕ್ಳದ ಏನರ ಹೆಚ್ಚು ಕಡಿಮೆ ಆಗಿತ್ತು ಇನ್ನೊಂದು 2 ತಿಂಗಳು ಹಡಿತಾಳೆ. ಸುಮ್ಮನೆ ಬಾಯಿಗೆ ಹತ್ತಕ್ಕೆ ಹೋಗ್ಬೇಡ. ನೀವ ತಾಳ್ಮೆ ತೊಗೊಂಡು ಬಿಡ್ರಿ. ಆಕೆ ನನಗೆ ಅಂದಿದ್ದಕ್ಕೆ ಏನು ನನಗೆ ಬೇಸರ ಇಲ್ಲ, ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆ ಹುಡುಗಿಗೆ ಒಂದಿಟ್ಟು ಸಮಾಧಾನ ತಗೋ ಅಂತೇಳಿ ಇನ್ನೊಂದು 2 ತಿಂಗಳು ಆಕೆ ಡೆಲಿವರಿ ಆಗೋ ಮಾಟ ಕೂಸಾತಂದ್ರೆ ಸಮಾಧಾನ ಹಾಕಳ. ನೀನು ಹಗಲೆಲ್ಲ ಆಕಿ ಮನೆಗೆ ಹೋಗ್ಬೇಡ. ಆಕಿನೂ ನಿಮ್ಮ ಮನೆಗೆ ಹಗಲೆಲ್ಲ ಬಿಟ್ಕೊಳಕ್ಕೆ ಹೋಗ್ಬೇಡ. ಆಕೆ ಕುಟ ಯಾವುದಕ್ಕೂ ಬಾಯಿ ಹತ್ತಕ್ಕೆ ಹೋಗ್ಬೇಡ. ಅವ್ರ ಮನೆಗೆ ಅವ್ರು ಮಾಡ್ಕೊಳ್ಳಿ ತಿನ್ಲಿ ಬಿಡ್ಲಿ ನೀ ಏನು ಕೇಳಕ್ಕೆ ಹೋಗ್ಬೇಡ. ಒಂದಲ್ಲ ಒಂದಿನ ಆಕಿಗೆ ಹೊಟ್ಟೆ ಹಸುವಾಗತೈತಿ, ಅವನ ಆಕಿಗೆ ಮಾಡಿ ಹಾಕ್ತಾನ, ಆಕೆರ ಅವ್ನು ಮಾಡಿ ಹಾಕಲಿ, ಇಬ್ಬರದ್ದು ಜೀವನ ಐತಿ. ಮನೆಗೆ ಕೊಟ್ಟಿರಿ, ಅವ್ರದವ್ರು ಮಾಡಾಕತ್ತಾರ, ಮಾಡ್ಕೊಳ್ಳಿ, ಬಿಟ್ಟು ಬಿಡದಾನ. ತೀರ ಟೆನ್ಷನ್ ನೀನು ತೊಗೊಳಕ್ಕೆ ಹೋಗ್ಬೇಡ, ಆಕೆಗೂ ಟೆನ್ಷನ್ ಕೊಡಕ್ಕೆ ಹೋಗ್ಬೇಡ. ಏನಂತಿ ತಿಳಿಯಾಕತಿ ಒಟ್ಟು ಟೈಮ್ ತೊಗೋತೈತೆ ಅಟ. ಏನು ಅವ್ರಾರ ಬಂದು 6 ತಿಂಗಳ ವರ್ಷ ಆಗೈತಿ ನೀ ಮನೆಗೆ ಏನಿಲ್ಲ. ಈಗ ಬಂದಾರ 1-2 ದಿನ ಆಗೈತಿ, ಇನ್ನೊಂದು 2 ತಿಂಗಳು ಹೋಲಿ ಹೊಂದಾಣಿಕೆ ಹಾಕತಿ. ಹಂಗೆ ಪಟ್ಟನ ಆಗಂದು ಹಾಕತ್ತೇನ? ಮತ್ತು ಆಕಿಗೂ ತಾಪ ಐತಿ. ಅದೆಷ್ಟು ವನವಾಸ ಇದೈತೆ ಏನು ಆ ಜಾಗದಾಗಿತ್ತು ಅದಕ್ಕೆ ಗೊತ್ತು ಪಾಪ. ನಾವು ಅಂತೀವಿ ಅದು ಕೋರ್ಟ್ ಕಚೇರಿ ಒಂದು ಅಡ್ಡಾಡ್ಯಾಳ, ಆಕೆಗೆ ಎದೆ ಗುರಿ ಐತಿ ದಾನಮ್ಮ. ಅದಕ್ಕೆ ಸಂತಕ್ಕೆ ಹಂಗೆ ಮಾತಾಡ್ತೈತಿ. ಆಕೆನು ಲಕ್ಷ್ಮಿ ಹಂಗೆ ಮಾತಾಡೋಕ್ಕೆಲ್ಲ ಅಲ್ಲ, ನಮಗೆಲ್ಲ ದೊಡ್ಡವ ಅಂತ ಎಟ್ಟು ಕಿಮ್ಮತ್ತು ಕೊಟ್ಟು ಹುಡುಗೈತಿ. ಇವತ್ತು ಹಿಂಗೆ ಮಾತಾಡತ್ತೈತೆ ಅಂದ್ರೆ ಏನೋ ಟೆನ್ಷನ್ನಾಗ ಮತ್ತು ಬಸರಿದ್ದವ್ರದ್ದು ಒಂದಿಟ್ಟು ಮೂಡು ಅದು ಹಿಂಗೆ ಹಾಕಿರ್ತಾವು ಅಂತ ಹೇಳ್ತಾರ. ಹಂಗೇನಾರ ಆಗಿದ್ದಿತ್ತು. ನೀನು ಆಕಿ ಪುಟ ಬಾಯಿ ತಕ್ಕೋಬೇಡ. ನಾ ಹೇಳೋದಿಟ್ಟ ನೋಡು ಮಾತು. ನಾನು ಬರ್ತೀನಿ. ನಾನು ಇಲ್ಲೋಟ ರತ್ನಿ ಮನೆ ಕಡೆ ಹೋಗಿ ಬರ್ತೀನಿ. ಅದಕ್ಕೆ ನೀ ಕರೆನ ಬೇಸರ ಮಾಡ್ಕೊಂಡಿಲ್ಲಲ್ಲ? ಇಲ್ವಾ? ನಾ ಒಟ್ಟ ಬೇಸರ ಮಾಡ್ಕೊಂಡು ಅಂದ್ರಿ ಇಲ್ಲ. ಅದಕ್ಕೆ ಇದು ನಿನ್ನ ಡೈಲಾಗಲ್ಲ, ನಾನೇ ಹೇಳಿಬಿಟ್ಟೆ. ಇಲ್ಲ ಮದಕ್ಕೆ ಬೇಸರ ಮಾಡ್ಕೊಂಡಿಲ್ಲ ದಾನಮ್ಮಕ್ಕ, ಅದನ್ನ ಹೇಳಕ್ಕೆ ಬಂದೆ ಮದಕ್ಕೆ. ಅದನ್ನೇನು ತಲೆಗೆ ಹಾಕೋಬೇಡ, ಅದೆಲ್ಲ ನಾ ಏನು ಅನ್ಕೊಂಡಿಲ್ಲ. ಆತು ನೀ ಮನೆಗೆ ಹೋಗು. ಆಕೆಲ್ಲ ಹಾಕಿದಾಕಿ ಮನೆ ಬಾಳೆ ಮಾಡ್ಕೊತಾಳೆ, ಶಾಣೆ ಅದಾಳು. ನಾ ಒಂದಿಟ್ಟು ಜಂಪರ್ ಹೊಲ್ಯಾಕೆ ಹಾಕೇನಿ. ಈಕಿನ ಚಂದ್ರಿ ಕರ್ಕೊಂಡು ರತ್ನಿ ಅಂಗಡಿ ಕಡೆ ಹೋಗಿ ಬರ್ತೀನಿ. ನೀ ಹೋಗಿ ಮನೆಗೆ ಹೋಗು. ಹಾಕೇಳಿ ಮದಕ್ಕೆ ಹೋಗ್ಬರಿ ಹಂಗಾರೆ. ಆದರೂ ಮದಕ್ಕ ಹುಡುಗಿ ಹಂಗಮ್ಮ ಚಂದ್ರಿ ಇದೀನ್ ಹಂಗಲ್ಲ ಮದಕ್ಕ. ನೀ ಅಂದಂಗ ಆಕಿ ಭಾಳ ಸಿಟ್ಟಿನಾಗಿದ್ದಂಗೆ ಅದಾಳು ಪಾಪ. ಆಕಿನ ಹಳೇದು ಮರ್ತಿಲ್ಲ ಅದಕ್ಕೆ ಹಂಗೆ ಮಾತಾಡಿರಕ್ಕೆ. ಹೌದೌದು ಕರೆಕ್ಟ್. ಬಾ ಜಂಪರ್ ಕೇಳಿ ಮಾದಪ್ಪರ ರಾಕ್ಷಸನ ಅನ್ಕೊಂಡ್ಬಿಟ್ಟು ನಾನು ಅಂಜಿಸಾಗತ್ತಾಳ. ಮಾದೇವಿ ಬಾರ, ಏನ ಈ ಕಡೆಯಿಂದ ಬರಾಕತ್ತೀರಿ? ಹೆಚ್ಚಿಗವ ಲಕ್ಷ್ಮಿ ಬೇರೆ ಮನೆ ಮಾಡ್ಯಾಳಲ್ಲ, ಅಲ್ಲಿ ನೋಡಾಕ್ ಹೋಗಿದ್ವಿ. ಲಕ್ಷ್ಮಿ ಮಾತಾ ಚಂದ್ರಿ ಅಂದ್ರ ಅದು ಚಿಗವ ಲಕ್ಷ್ಮಿ ಬೇರೆ ಮನೆಯಾಗ ಇಟ್ಟಿದ್ರಲ್ಲ, ಅದಕ್ಕೆ ಮಾತಾಡ್ಸಕ್ಕೆ ಹೋಗಿದ್ವಿ ಅಷ್ಟೆ. ಏನು ಹೇಳತ್ತಾಳ ಮಾದೇವಿಕಿ?
ಏನಿಲ್ಲವೇ ಆಕಿದೇನು ಹಚ್ಚಿ ಊಟ ಬೇ ಏನು ಮಾಡತ್ತಾಳ ಸುಮ್ಮವ ಬಂದಾಳನ ಊರಿಂದ ಮೂತಂಗಿ ಬಂದಾಳ ಊರಿಂದ ಬಂದಾಳ ನಿನ್ನೆ ನಮ್ಮ ಸಂಗ ಪುತ್ ಕರ್ಕೊಂಡ್ಬಂದೆ ಅದೆಲ್ಲ ಅಲ್ಲಿ ಓಡಾಡಿ ಏನ ಸಾಕಾಗೈತಂತ ಅದಕ್ಕೆ ರೇಸ್ಟ್ ಮಾಡ್ತೇನೆ ರೀ ಅತ್ತಿಯವರ ನಾನು ಒಂದಿಟ್ಟು ಅಂದ್ಲ ಆತವ ಮಾಡು ಅಂದು ನಾನು ಉಣ್ಣಕ್ಕೆ ಕರೆದೆ ಒಲ್ರಿ ನೀವು ಉಣ್ಣು ಅಂದ್ಲ ಊಟ ಮಾಡಿ ಒಂದು ಈಟಿಲ್ ಗಾಳಿ ಕುಂದ್ರನ ನೆಳ್ಳಿಗೆ ಬಂದು ಕೂತಿದ್ದೆ ನೋಡಿ ನಿಮ್ದು ಮಾದೇವಿ ಊಟ ಮುಚ್ಚಿಗ ಊಟ ಆಗಿತ್ತ ಇಲ್ಲೇ ರತ್ನಿ ಹತ್ರ ಜಂಪರ್ ಹೊಲಕ್ಕೆ ಹಾಕಿದ್ನ್ಯಾ ಈಕಿನ ಏನೋ ಸೀರೆ ಕೊಟ್ಟಿದ್ಲಂತ ಹಂಗಾರೆ ನಡಿವ ನೋಡ್ಕೊಂಡು ಒಂದಿಟ್ಟು ಕೇಳ್ಕೊಂಡು ಬರೋಣ ಮತ್ತು ಒಬ್ಬಂದು ಕುಬಸಕ್ಕೆ ಹೋಗೋದಿತ್ತು ಸಿಗವ ನಾನು ಒಂದು ಸೀರೆನೂ ಬೇಕಿತ್ತ ಹಂಗೆ ತೊಗೊಂಡು ನಾನು ರತ್ನಿ ಅಂತಕ್ಕಂತೇಳಿ ಹೊಂಟೇನಿ ಬರ್ತೀನ ಖಾಲಿ ಇದ್ರ ಬಾ ಹೋಗ್ಬರೋಣ ಇಲ್ವಾ ತಂಗಿ ಹೋಗ್ಬರ್ರಿ ನಮ್ಮ ಸಂಘ ಪುಣ್ಣಾಕ್ ಬರೋದ ಮತ್ತು ನಾವು ಬಂದಾಗ ನಾನು ಇಲ್ಲ ಆಕಿನೂ ಮುಕ್ಕೊಂಡಾಡ ಟಾಟ್ ಹಚ್ಚಿ ಕೊಡಲು ಇಲ್ದಂಗೆ ಆಕತಿ ಇಲ್ಲ ತಂಗಿ ಹೋಗ್ಬರ್ರಿ ಬಾ ಆಕೆ ಗಂಡದಾನು ಯಾವ್ದು ತಾಟ ಹಚ್ಚಿ ಕೊಡ್ತಾಳ ಮೊದಲನ್ನ ಅದಕ್ಕೆ ಚಂದ್ರಿ ಬಾಯಾಗ ನ್ಯಾಲಿಗೆ ಇಟ್ಕೊಂಡು ಸೀದಾ ಬರ್ಬೇಕ ಏನಾರ ನೀನು ಬಾಯಿ ತೆಗದಿ ಅಂದ್ರೆ ನಿನ್ನ ಬಾಯಿಗೆ ಅಲ್ಲೇ ರತ್ನಿ ಹತ್ರ ರಾಟ್ಯಾಗ ಹೊಲಿಗೆ ಹಾಕಿಸಿಬಿಡ್ತೀನಿ ನಾ ಹೇಳ್ತೇನೆ ಮಾತಾಡ್ತಾಳೆ ಹೊಲಿಸಿ ಇವ್ರು ಹೊಲಿಸಿ ನಿನ್ನ ಒಳಗೆ ಕರ್ಕೊಂಬಂದು ನೋಡುವ ನನ್ನ ಜೋಡಿ ಹಂಗಲ್ಲ ಅನ್ನೋದಕ್ಕೆ ಅಲ್ಲ ಪಾಪ ಸರಸ್ವತಿ ಮಗು ವಯಸ್ಸಾಗೈತಿ ಹೇಳಿದ್ಲ ನಿನಗೆ ನಿನಗೆ ನನಗೆ ವಯಸ್ಸಾಗೈತಿ ಅಂತಂದು ಹೇಳ ಬಾಯಿ ಮುಚ್ಕೊಂಡು ಇರಕ್ಕೆ ಏನು ತಗೋತಿ ಒಳ್ಳೆ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ತೀರಲ್ಲಿ ಹಾಂ ಬುದ್ಧಿಯಲ್ಲಿಟ್ಟಿ ಆತ್ ಬಿಡು ಅದಕ್ಕೆ ನೀ ಯಾಕೆ ಬೈತಿ ಅಲ್ಲ ಆತ್ ಬಿಡು ಆತ ಹೆಚ್ಚಿಗ ಬರ್ತೀವಿ ಏನು ಅನ್ನಕತ್ತಾಳಲ್ಲಕ್ಕಿ ಚಂದ್ರಿ ಯಾಕಿದೆ ಅಂತ ಕೇಳ್ತಿ ಹೇಳದೆ ಹಂಗಾಕಿ ಏನಾರು ಒಂದು ಅಂತಿರ್ತಾಳ ಬಾ ಬಂದೇನ ಹಾಂ ಬಂದು ಸರಸ್ವತಮ್ಮ ನೀವು ಅತ್ತಿದೀರ ಅದವರು ಹಿಂಗೆ ಮಾಡಿ ನೋಡು ಸ್ವಸ್ಥರಿಗೆ ಮುಗ್ಗುಲಿಗಡಿತನ ಬರೋದು ಅಲ್ಲ ನೀ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ನಮ್ಮ ಜೋಡಿ ಬಂದಿದ್ರೆ ನೀನು ಸೊಸಿ ಎದ್ದು ತಾಟ ಹಚ್ಚಿ ಕೊಡ್ತಿರ್ಲಿಲ್ಲನು ನೀನಾನ ಮಾಡಿ ಆಕಿನ ಪಲ್ಲಂಗಿ ಏರಿಸಿ ಕುಂದ್ರಸಾಕತ್ತಿ ಅದಕ್ಕೆ ಆಕೆ ನಿನ್ನ ತಲೆ ಮೇಲೆ ಖಾರ ಹಾಕತ್ತಾಳ ನಾನು ನೀನು ಚಲೋದಕ್ಕೆ ಹೇಳಿದೆ ಅಷ್ಟೇ ನಾನು ನಮ್ಮ ಅತ್ತಿಗೆ ಇತ್ತಾನ ಕಡ್ಡಿ ತೆಗೆದು ಇತ್ತಾಗ ಇಡಾಕ್ ಬಿಡೋಂಗಿಲ್ಲ ಕೇಳಬೇಕಾರೆ ನೀನು ಗೆಳತಿನಲ್ಲ ನಮ್ಮ ಅತ್ತಿ ಎಟ್ಟರ ರಾತ್ರಿ ಆಗಲಿ ನನ್ನ ಗಂಡಗೆ ನಾನು ಉಣ್ಣಾಕ್ ನೀಡ್ತೀನಿ ನಮ್ಮ ಅತ್ತಿಗೆ ಕುಂತಲ್ಲೇ ನಾನು ನೀರು ತಾಟ ಚಾಯಿಂದ ಹಿಡಿದು ಮತ್ತು ಕುಡಿದಿಟ್ಟಿದ್ದು ಉಂಡಿಟ್ಟಿದ್ದು ತಾಟಿಂದ ಹಿಡಿದು ಎತ್ತದ ನಾನು ಬರ್ತೈತೇನ ನೀವು ಹಿಂಗೆ ಮಾಡಿ ಸ್ವಚ್ಛರ ಮುಗ್ಗಲಿಗೆ ಹಿಡಿತನ ಮಾಡೋದು ಇಕ್ಕಟ್ಟ ಸಸಿ ಏನು ಮಾಡ್ತಿಲ್ಲ ಅಂತ ಊರಾಗ ಸಾರ್ಕೊಂಡು ಬರೋದು ಬೇಸದಿ ಬಿಡು ಯಾಕ್ರೆ ಹಡಬಿಟ್ಟಿ ನಾ ಯಾವಾಗ ನನ್ನ ಸಸಿ ಏನು ಮಾಡಂಗಿಲ್ಲ ಅಂತ ಸಾರ್ಕೊಂಬಂದೆ ಆತಾತು ಒದರಬೇಡ ಏನಾರು ಮಾಡ್ಕೊ ಅಲ್ಲ ಹಡಬಿಟ್ಟಿ ಮಾದೇವಿ ಹೇಳ್ದಂಗೆ ಈಕಿನ ಭಾಳ ಕಿಡ್ಡೆದಾಳ ಹೇಳು ಹುಡುಕಿನ ಹೆಂಗೆ ಮಾತಾಡ್ತಾಳ ಹೇಳ್ತಾನೆ ತಡಿ ಇವ್ರ ಅತ್ತಿ ಮುಂದೆ ಗೌಡ ಸಿಗತ್ತಾರಲ್ಲ ಅವರು ಹೌದಲ್ಲ ಅಯ್ಯೋವ್ವ ಗೌಡ್ರ ಸಿಗತ್ತಾರ ಇವ್ರೇನೇವ ಏನು ಬಾಕಿವು ಈ ಕಡೆ ಅವರ ಈ ಕಡೆ ರೀ ಸರಸ್ವತಿ ಹ್ಞೂ ರೀ ಸರಸ್ವತಿನ ನೋಡ್ರಿ ಅವರ ನೀವು ಹೊರಬಿದ್ದೀರಿ ಬಿಡ್ರಿ ನಂಬಕ್ಕೆ ಆಗವಲ್ಲ ನನಗೆ ಸಸಿ ಹಂಗದಾಡ್ರಿ ಆರಾಮದಾಡ್ರಿ ಆರಾಮದಾಳ ಸರಸ್ವತಿ ಎಲ್ಲ ಚಲೋ ನಡೆದೈತಿ ಯಾಕ್ರಿ ಅವರ ನೀವು ಈ ಕಡೆಗೆ ಅಯ್ಯ ಸರಸ್ವತಿ ಏನಿಲ್ಲ ಈಕಿ ಸಾಮಕ್ಕನ ಸಸಿ ಏನ ಚಂಪರ್ ಹೊಲಿತಾಳತ್ತ ಮತ್ತೇನ ಅದು ಅರ್ಬಿ ಅಂಗಡಿ ಹಾಕ್ಯಾಳತ್ತಲ್ಲ ಹ್ಞೂ ರೀ ಅವರ ಹ್ಞೂ ರೀ ಇಡೀ ಓಣಿ ಮಂದಿನ ಆಕೆ ಹತ್ರ ಹೊಕ್ಕತ್ ನೋಡ್ರಿ ಎಲ್ಲ ನಮೂನಿನೂ ಮಾರ್ತಾಳೆ ನೋಡ್ರಿ ಚಲೋ ಮಾರ್ತಾಳ್ರಿ ಅದೇ ದ್ಯಾಮಿ ಅಂದ್ಲ ನಾನು ಒಂದೆರಡು ಜಂಪರ್ ಹೊಲಿಸ್ಬೇಕಿತ್ತ ಮೊದಲು ಓಸು ಹುಬ್ಬಳ್ಳಿಯಾಗ ಹೊಲಿಸ್ತಿದ್ವಿ ಸರಸ್ವತಿ ಅವನ್ನ ಇವ ನಮ್ಮ ಗೌಡಪ್ಪಗೆ ಹೇಳಿದ್ರೆ ಎಳ್ಳಕ್ಕೆ ಸೇರಿ ಇಸ್ಕೊಂಡು ಬರಂಗಿಲ್ಲ ಹೊಲ್ಯಾಕೆ ಹಾಕಿ ಮತ್ತು ಏನಾರ ಒಂದಿಟ್ಟು ಹೊಲದಾಗ ಹೆಚ್ಚು ಕಡಿಮೆ ಆಗಿದ್ರೆ ಮತ್ತು ಅದನ್ನು ಹಿಡ್ಸಾಕ ಪಡ್ಸಾಕ ನಮಗೂ ಅಡ್ದೂರಾಗ ಹೋಗೋಕ್ಕಾಗಂಗಿಲ್ಲ ಮತ್ತು ಇಲ್ಲಿಗೆ ಈಕಿ ಸಾಮಕ್ಕನ ಸಸಿ ಚಲೋ ಹೊಲಿತಾಳ ಅಂದ ಆತ್ ನಡಿವ ಮತ್ತು ಒಂದು ತೊಗೊಂಡು ಅಲ್ಲೇ ಜಂಪರ್ ಪೀಸ್ ಮಾರ್ತಾಳಂತ ತೊಗೊಂಡು ಒಂದು ಅಲ್ಲೇ ಹೊಲ್ಯಾಕೆ ಹಾಕಿ ಬರೋಣ ಚಲೋ ಹೊಲದ್ರೆ ಮತ್ತು ಮನೆಯಾಗಿನ ಒಂದು ತೊಡೆ ಅಲ್ಲಿ ಕೊಟ್ಟು ಹೊಲಿಸಿದ್ರ ಅಂತಂದು ಹೊಂಟಿದ್ದೆ ನಮ್ಮ ಶೋಭಾನ ಏನೋ ಹೊಲಿಸ್ಬೇಕಂತ ಭಾಳ ಅದಾವಂತಕಿವು ಅದಕ್ಕೆ ಒಂದು ಹೊಲಸ್ರಿ ಅತ್ತಿಯಾರ ಮತ್ತಾಕೆ ಚಲೋ ಹೊಲದ್ರೆ ನಾನು ಹಾಕ್ತೀನಿ ಅಂತಂದ್ಲ ಆತೇಳವ ನಾನು ಒಂದು ಹೆಜ್ಜೆಗೆ ಹೋಗಿ ಬರ್ತೀನಿ ನನಗೆ ಸರಸ್ವತಿ ಮೊಣಕಾಲು ನೋವು ಮನ್ಯಾಗ ಕೂತು ಮಂಡಿ ಹಿಡಿದು ಬಿಟ್ಟ ಕೆಲಸ ಈಕಿ ದ್ಯಾಮಿ ಮಾಡ್ತಾಳೆ ನನ್ನ ಸಸಿನೂ ಮಾಡಕ್ಕಂತಾಳೆ ನನಗತ್ತಿ ಏನೇನು ಕೆಲಸನೇ ಇರಂಗಿಲ್ಲ ಕುಂತಲೇ ಎಲ್ಲಾನು ಸಪ್ಲೈ ಮಾಡ್ತಾರೆ ನಾನು ಇತ್ತಂತ ತೆಗೆದಿತ್ತಾಗ ಇಡಂಗಿಲ್ಲವ ಕೆಟ್ಟ ಮೊಣಕಾಲು ನೋವು ಸರಸ್ವತಿ ಏನು ಮಾಡ್ಬೇಕು ಈ ಮೊಣಕಾಲು ನೋವು ಎನಿಸಿಬಿಟ್ಟತ್ ನೋಡಿ ನನಗೆ ಅದಕ್ಕೆ ನಡಿವ ಅಡ್ಡಾಡ್ದಂಗೆ ಆಕತಿ ಒಟ್ಟು ಕೈಕಾಲದಾಗ ತಿಂದಿದ್ದ ರಸಾರ ಹೇಳಿಲ್ಲ ಅಂತ ಹೇಳಿ ಅದಕ್ಕೆ ನಡ್ಕೊಂಡು ಹೊಂಟಿದ್ದೆ ಅಂದ ನಮ್ಮ ಗೌಡಪ್ಪ ಇಲ್ಲಿ ಬಾರ್ವೆ ನಾ ಬಿಟ್ಟು ಬರ್ತೀನಿ ಗಾಡಿಯಾಗ ಅಂದ ಇಲ್ಲಿ ಹೇಳ್ತಮ್ಮ ನಾನು ನಡ್ಕೊಂಡು ಹೋಗಿ ಬರ್ತೀನಿ ಅಂತೇಳಿ ಬಂದೆ ನೋಡಿ ಊಟ ಸರಸ್ವತಿ ಆಗೈತ್ರಿ ಅವರ ಊಟ ಆಗಿತ್ತು ನನ್ನ ಮಗ ಮಧ್ಯಾಹ್ನ ಉಣ್ಣಾಕ್ ಬರ್ತಾನೆ ಆಫೀಸಿಂದ ಅವನ ಉಣ್ಣಾಕ್ ಬರ್ತಾನನ್ನ ಅಂತೇಳಿ ಹಾಕೊಂಡು ಇಲ್ಲೇ ಬಾಗಲಾಗ ಕುಂತಿದ್ದೆ ರೀ ಮತ್ತೇನು ನಿಮ್ಮ ಸಸಿಗೆ ನೌಕರಿ ಆತಂತಲ್ರಿ ಅದ ಸಿಕ್ಕತಿ
ನಾವೆಲ್ಲ ಬ್ಯಾಡ ಅನ್ನಕತ್ತೀವಿ, ನಮ್ಮ ಗೌಡಪ್ಪನು ಬ್ಯಾಡ, ನಮ್ದು ರಗಡೈತಿ, ನೀ ಯಾಕೆ ಅಲ್ಲಿ ಹೊಕ್ಕಿ ಅನ್ನೋ ಮಾತು ಅಂದ. ಮತ್ತಾಕಿ ನಾನು ಭಾಳ ಕಷ್ಟಪಟ್ಟು ಓದೇನ್ರಿ, ನಾನು ಹೋಗಬೇಕಾಕತಿ, ಒಂದಿಷ್ಟು ವರ್ಷನಾರ ನಾನು ಮಾಡ್ತೀನಿ ಅದನ್ನು ಅಂತ ನಾನು ಇವೇನು ಮಾಡೋದು ಬೇ ಅಂದ ನಾನು ಕೇಳ್ದೆ ಗೌಡಪ್ಪ. ತಂಗಿ ಮತ್ತು ನಾ ಹೆಂಗೆ ಬೇಡ ಅನ್ಲಿ ಸರಸ್ವತಿ, ಆಕೆ ಓದ್ಯಾಳ ಮತ್ತು ಅದೇನ ಚಲೋದಂತ, ಇಡೀ ಜಿಲ್ಲಾಕ ಅಧಿಕಾರಿ ಆಗೋದಂತ, ಮತ್ತು ಮಾಡಲಿ ಬಿಡಪ್ಪ, ಚಲೋ ಉದ್ಯೋಗ ಇದ್ರೆ ಕಿಮ್ಮತ್ತು ಸಿಗೋಂಗಿದ್ರೆ ಯಾಕೆ ಬೇಡ ಅನ್ನನಿ ಅಂದೆ. ಅದಕ್ಕೆ ಹೊಕ್ಕಣ್ರಿ ಅತ್ಯಾರ ಅಂತ. ಆತವಾ ಹೋಗು, ನಿನ್ನ ಬುದ್ಧಿ ನಿನ್ನ ಕೈಯಾಗಿಟ್ಕೋ ಅಂದೆ. ಆಕಿನ ಏನೋ ಮುಂದಿನ ತಿಂಗಳ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಂತ, ಅವ್ರೇನೋ ಬೇರೆ ಜಿಲ್ಲಾಕ್ಕೆ ಹಾಕ್ತೀನಿ ಅಂದ್ರಂತ. ನಾನು ಇದೇ ಜಿಲ್ಲಾಕ್ಕೆ ಹಾಕಿಸ್ಕೊಂಡೇನ್ರಿ ಅಲ್ಲ. ಅಥವಾ ಮಾಡಿ ಚಂದಾಗಿರ್ರಿ ಅಂತಂದೆ. ಅದಕ್ಕೆ ಆಕಿ ಮುಂದಿನ ತಿಂಗಳ ಆಕಿ ನೌಕರಿಗೆ ಹೋಗೋದ್ರಾಗ ಆಕಿ ಓಸ್ ಜಂಪರ್ ಹೊಲ್ಸೋದವಂತ. ಅದಕ್ಕೆ ಒಂದು ಹೊಲಿಸಿ ದೌಡು ಆಕಿ ಓಸ್ ಹಾಕಣ ಅಂತೇಳಿ ಹೊಂಟಿದ್ದೆ ನೋಡಿ. ಚಲೋ ಆತು ಬಿಡ್ರಿ, ಒಟ್ಟು ತಡ ಆಗಿ ನಿಮ್ಗೆ ಚಲೋ ಸಸಿನ ಸಿಕ್ಕಳು, ಅದ್ರಾಗೂ ಜಿಲ್ಲಾಧಿಕಾರಿ ಆಗಿರೋ ಸಸಿನ ಸಿಕ್ಕಿಬಿಟ್ಲ ನೋಡ್ರಿ. ಚಲೋ ಗೌಡ್ರ ನಸೀಬು ನೋಡ್ರಿ. ಇವ ಏನು ನಸೀಬ, ಎಲ್ಲ ಚಲೋ ಆದ್ರೆ ಚಲೋ ನಸೀಬನ. ಸರಸ್ವತಿ ನಿನಗರ ಏನವ ಊರಾಗಿದ್ದಕ್ಕಿದಿ, ನನ್ನ ಸರಜೋಡಿನ ಈ ಊರ ಬಾಳಕ್ಕೆ ಬಂದಕ್ಕಿ, ನಿನಗರ ಏನು ಗೊತ್ತಿಲ್ಲದ ವಿಚಾರ ಇಲ್ಲ. ಮೊದಲೆಲ್ಲ ನಮ್ಮ ಗೌಡಪ್ಪನ ಬಗ್ಗೆ ಹೆಂಗೆ ಮಾತಾಡ್ಯಾರ ನೋಡಿ ಇಲ್ಲ. ಆಕಿನ ಸಾಯಿಸಿದ್ರು, ಸಸ್ತ್ಯಾರನ್ನ ಸಾಯಿಸಿದ್ರು, ಆಕೆ ಓಡೋದ್ಲಿ